ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಜರ್ದೋಸಿ ರೋಸ್ ಆರ್ ಲೂಪ್ ಸ್ಟಿಚ್ ಹೇಗೆ ಮಾಡೋದಂತ ನೋಡ್ತಾ ಇದ್ದೀವಿ. ನಾನಿಲ್ಲಿ ರೋಸ್ ಪೆಟಲ್ಸ್ ಟೈಪ್ ಬರೋದ್ರಿಂದ ನಾನು 3 ಸೈಜಸ್ ಕಟ್ ಮಾಡ್ಕೊಂಡಿದ್ದೀನಿ ಜರ್ದೋಸಿ. ಇದು ಬಂದ್ಬಿಟ್ಟು ಫಸ್ಟ್ ಲೆಂತ್ ಬಂದು 1 ಸೆಂಟಿಮೀಟರ್, ಸೆಕೆಂಡ್ ಲೆಂತ್ ಬಂದು 1.5 ಸೆಂಟಿಮೀಟರ್, ಥರ್ಡ್ ಲೇಯರ್ ಬಂದು 2 ಸೆಂಟಿಮೀಟರ್, 0.5 mm ನಾನು ಜಾಸ್ತಿ ಮಾಡಿದ್ದೀನಿ. ಸೊ ನೀವು ಇದೇ ಥರ ಕಟ್ ಮಾಡಿಕೊಂಡು ಜರ್ದೋಸಿನ ಮುಂಚೆನೆ ಈ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಾನಿಲ್ಲಿ ಮಾರ್ಕ್ ಹಾಕೋತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ 4 mm ಬೀಡ್ ಅಥವಾ 5 mm ಬೀಡ್ ಯೂಸ್ ಮಾಡಿ ಫಸ್ಟ್ ನಾವು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಗ್ರೀನ್ ಕಲರ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲ ಅಂತ ಅಂದರೆ ಮಾಮೂಲಿ ಡಲ್ ಗೋಲ್ಡ್ ಬೀಡನ್ನೇ ರೌಂಡ್ ಬೀಡ್ ಯೂಸ್ ಮಾಡ್ಬೋದು. ಮಧ್ಯದಲ್ಲಿ ಪಂಚ್ ಮಾಡಿ ಈ ನೀಡಲ್ನ ಅಲ್ಲಿಗೆ ಹಾಕೋಬೇಕು, ಬೀಡ್ನ ಅಲ್ಲಿಗೆ ಹಾಕೋಬೇಕು. ಫಸ್ಟು ನೀಡಲ್ನ ಯೂಸ್ ಮಾಡಿ ಕೂಡ ಹಾಕ್ಬೋದು, ಬಟ್ ಇಲ್ಲಿ ನಾನು ಎರಡೆರಡು ಕೆಲಸ ಆಗುತ್ತೆ ಅಂತ ಡೈರೆಕ್ಟ್ ಫಸ್ಟೇನೆ ಗ್ರೀನ್ ಪರ್ಲ್ನ ಸೂಜಿಯಿಂದನೇ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇದಾದಮೇಲೆ ನಾವು ಫಸ್ಟ್ ಲೇಯರ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಲೇಯರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅಲ್ಲಿ ಈ ಗ್ರೀನ್ ಕಲರ್ ಪರ್ಲ್ ಏನಿದೆ ಅದರ ಪಕ್ಕನೇ ಚುಚ್ಚಿ ದಾರ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು 1 ಸೆಂಟಿಮೀಟರ್ ಅಷ್ಟು ಏನು ಜರ್ದೋಸಿ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಒಂದೊಂದನ್ನೇ ನೀಡಲ್ ಒಳಗಡೆ ಹಾಕ್ತಾ ಹೋಗ್ಬೇಕು. ನಾರ್ಮಲ್ ಜರ್ದೋಸಿ ಸೂಜಿನೇ ಇದು. ಕಾಟನ್ ಥ್ರೆಡ್ 2 ಎಳೆ ಮಾಡ್ಕೊಂಡಿದ್ದೀನಿ. ಈ ಥರ ಹಾಕಿ ಪಕ್ಕನೆ ಚುಚ್ಚಬೇಕು, ಲೂಪ್ ಬರೋ ಥರ. ಈ ಥರ ಲೂಪ್ ಫಾರ್ಮ್ ಆಗಬೇಕು. ಸೇಮ್ ಇವಾಗ ನೆಕ್ಸ್ಟು ಸೂಜಿನ ಚುಚ್ಚಬೇಕಾದ್ರೆ ಈ ಜರ್ದೋಸಿ ಮಧ್ಯದಿಂದ ಚುಚ್ಚಬೇಕು. ನೆಕ್ಸ್ಟು ಇನ್ನೊಂದು 1 ಸೆಂಟಿಮೀಟರ್ ಅಷ್ಟು ಜರ್ದೋಸಿನ ತಗೊಂಡು ಅಲ್ಲಿ ಹಾಕಬೇಕು. ಫೋರ್ಸಾಗಿ ಎಳೆಯೋಕ್ಕೆ ಹೋಗ್ಬೇಡಿ. ಫೋರ್ಸಾಗಿ ಎಳೆದ್ರೆ ಜರ್ದೋಸಿ ನಾವು ಎಕ್ಸ್ಪ್ಯಾಂಡ್ ಮಾಡಿರೋದ್ರಿಂದ ಶಾರ್ಟ್ ಆಗಿಬಿಡುತ್ತೆ. ಇದೇ ಥರ ಮಧ್ಯದಿಂದ ಥ್ರೆಡ್ನ ತಗೊಂಡು ವರ್ಕ್ ಮಾಡಬೇಕು. ಈಗ ಈ ಲೇಯರ್ ಎಂಡ್ ಮಾಡಬೇಕಾದ್ರೆ ಇದರ ಒಳಗಡೆಯಿಂದ ಇದ್ರ ಮಧ್ಯ ಚುಚ್ಚಬೇಕು. ಸೊ ಅವಾಗ ಕಂಟಿನ್ಯೂಸ್ ಲೇಯರ್ ಬಂದಿರೋ ಥರ ಕಾಣುತ್ತೆ, ಈ ಥರ. ನೆಕ್ಸ್ಟು ಇವಾಗ ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ 1.5 ಸೆಂಟಿಮೀಟರ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಆ ಜರ್ದೋಸಿನ ತಗೋತಾ ಇದ್ದೀನಿ.
ಸೇಮ್ ಫಸ್ಟ್ ಲೇಯರ್ ಹೇಗೆ ಮಾಡಿದ್ವಿ ಇದು ಅದೇ ಥರನೇ. ಲಾಸ್ಟ್ ಫೈನಲ್ನ ಇದ್ರ ಒಳಗಡೆ ಫಸ್ಟ್ ಲೂಪ್ ಮಾಡಿದ್ವಲ್ಲ ನಾವು ಅದ್ರ ಒಳಗಡೆ ಹಾಕಬೇಕು. ನೆಕ್ಸ್ಟು ಲಾಸ್ಟ್ ಲೇಯರು 2 ಸೆಂಟಿಮೀಟರ್ ಏನು ಕಟ್ ಮಾಡಿದ್ದೆ ನಾನು ಅದು. ನಾನಿಲ್ಲಿ ಜಸ್ಟ್ 3 ಲೇಯರ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಬೇಕಂತ ಅಂದರೆ ನೀವು 4 to 5 ಲೇಯರ್ಸ್ ಅಷ್ಟು ಮಾಡ್ಬೋದು. ಇದು ಸ್ವಲ್ಪ ಅಗಲ ತಗೋತೀನಿ, ಸೊ ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾವು ಹತ್ತತ್ರನೇ ಹಾಕಿದಾಗ ಹೈಟ್ ಜಾಸ್ತಿ ಆಗುತ್ತೆ, ದೂರ ದೂರ ಹಾಕಿದಾಗ ಅದು ಸೇಮ್ ಹೈಟ್ ಮ್ಯಾನೇಜ್ ಆಗುತ್ತೆ, ಬಟ್ ಹೂವು ಮೀನ್ಸ್ ರೋಸ್ ಅರಳಿರೋ ಥರ ಕಾಣುತ್ತೆ. ಲಾಸ್ಟ್ ಲೇಯರು ನಾವು ಫಸ್ಟ್ ಲೇಯರಲ್ಲಿ ಹೇಗೆ ಮಾಡಿದ್ವಿ ಅದ್ರ ಮಧ್ಯ ಚುಚ್ಕೊಂಡಾಗೆ ಮಧ್ಯ ಚುಚ್ಕೋಬೇಕು. ಇದು ಜರ್ದೋಸಿ ಫ್ಲವರ್. ಫೈನಲ್ ಆಗಿ ನಾವು ನಾರ್ಮಲ್ ನೀಡಲ್ ತಗೊಂಡು ಎಂಡ್ ಮಾಡ್ತಾ ಇದ್ವಲ್ಲ ಅದೇ ಥರ ನಾನಿಲ್ಲಿ
24 ನಂಬರ್ ನೀಡಲ್ ತೊಗೊಂಡು ಅದನ್ನ ನಾಟ್ ಹಾಕ್ತಾ ಇದ್ದೀನಿ.